ಬಾಕ್ಸ್ ಆಫೀಸ್ ಸುಲ್ತಾನರಿಗೆ ಜೈಲು ವಾಸದಿಂದ ಮುಕ್ತಿನೇ ಸಿಗ್ತಾ ಇಲ್ಲ. ಸಿನಿಮಾಗೆ ಸಹಿ ಮಾಡಿದ್ದೀನಿ ಅಂತ ಹೇಳಿದ್ರು. ನೋ ಯೂಸ್. ಜೈಲು ವಾಸದಿಂದ ನನ್ನ ಭವಿಷ್ಯಕ್ಕೆ ತೊಂದರೆಯಾಗುತ್ತಿದೆ. ಕೃತ್ಯ ಎಸಗಬೇಕಾದ್ರೆ ಸಾಲು ಸಾಲು ಕಾರಣಗಳನ್ನು ಕೊಟ್ಟು ಬೇಲ್ ನೀಡಲಿಲ್ಲ ಸುಪ್ರೀಂ ಕೋರ್ಟ್. ಕೇಸ್ನ ವಿಚಾರಣೆ ಮುಗಿಯೋ ತನಕ ಜಾಮೀನಿಲ್ಲ. 1 ವರ್ಷದ ಒಳಗಡೆ ವಿಚಾರಣೆಯನ್ನು ಮುಗಿಸೋಕೆ ಸುಪ್ರೀಂ ಸೂಚನೆಯನ್ನು ಕೊಟ್ಟಿದೆ. ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಜೈಲು ವಾಸದಿಂದ ಮುಕ್ತಿನೇ ಸಿಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರಯತ್ನವೆಲ್ಲವೂ ವಿಫಲವಾಗ್ತಾ ಇದೆ. ಸಾಲು ಸಾಲು ಕಾರಣಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ಬೇಲನ್ನು ರಿಜೆಕ್ಟ್ ಮಾಡ್ತಾ ಇರೋದು. ಸದ್ಯಕ್ಕೆ ಜಾಮೀನಿಲ್ಲ, ಟ್ರಯಲ್ ಎಲ್ಲ ಮುಗಿಸ್ಲಿ, 1 ವರ್ಷ ಟೈಮ್ ಕೊಡ್ತೀವಿ, ಟ್ರಯಲ್ ಮುಗಿಸಿ 1 ವರ್ಷದ ಒಳಗಡೆ ವಿಚಾರಣೆ ಮುಗಿಲಿಲ್ಲ ಅಂತಂದರೆ ಆಮೇಲೆ ನೋಡೋಣ, ಆಮೇಲೆ ಪರಿಶೀಲನೆ ಮಾಡ್ತೀವಿ ಬೇಲ್ ಅರ್ಜಿಯ ವಿಚಾರಣೆಯನ್ನು. ಅಂದರೆ 1 ವರ್ಷದೊಳಗೆ ಮುಗಿಲಿಲ್ಲ ಅಂದರೆ ಆಮೇಲೆ ಬೇಕಾದರೆ ನಿಮಗೆ ಬೇಲ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತ. ಯಾವಾಗ ನಾನು ಹೇಳ್ತಾ ಇದ್ದೆ, ಫಾರಿನ್ಗೆ ಹೋಗ್ತಾರೆ, ಶೂಟಿಂಗ್ ಮುಗಿಸ್ತಾರೆ, ಹಾಡ್ದು ಅಲ್ಲೂ ಒಂದು ಸ್ವಲ್ಪ ಬೆನ್ನು ನೋವು ಅಂತ ಹೇಳಿ ಒದ್ದಾಡ್ತಾರೆ. ಆ ವಿಡಿಯೋವನ್ನು ಕೂಡ ನೀವು ನೋಡಿದಿರಿ. ಇರಲಿ, ಆದರೆ ಯಾವಾಗ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಈ ಬೇಲ್ ಅರ್ಜಿಯ ವಿಚಾರಣೆ ಸಂಬಂಧ, ಅಂದರೆ ಬೇಲ್ ಕೊಟ್ಟಿರೋ ವಿಚಾರ ಸಂಬಂಧ ಕ್ಯಾನ್ಸಲ್ ಮಾಡಬೇಕು ಅಂಥೇಳಿ ಪಿಟಿಷನ್ ಹಾಕಿದಾಗ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತಹ ಆ ಒಂದು ವಾದ ಇದೆಯಲ್ಲ, ಸರ್ಕಾರದ ಪರ ವಕೀಲರ ವಾದ ಬಹಳ ಸ್ಟ್ರಾಂಗ್ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಶಿವು ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ನಾನು ಏನೇನು ಕೂಡ ಹೇಳ್ತಾ ಇದ್ದೆ, ಬೇಲ್ ಸ್ಯಾಂಕ್ಷನ್ ಆಗಬೇಕು ಅನ್ನೋದಾದರೆ ಅವರು ಕೊಡುವಂತಹ ಕಾರಣಗಳು ಬಹಳ ಸ್ಟ್ರಾಂಗ್ ಆಗಿರಬೇಕು ಅಂತ. ಸೊ ಹಾಗಾಗಿ ದರ್ಶನ್ ಕೊಟ್ಟಿರುವಂಥ ರೀಸನ್ಸು ಸ್ಟ್ರಾಂಗ್ ಆಗಿರಲಿಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದ್ರು ಅಂತ ಸಿಂಪಲ್ ಆಗಿ ಹೇಳ್ಬೋದಾ? ಹೇಗೆ, ಏನೇನಾಯಿತು ವಾದ ಪ್ರತಿವಾದ? ಎಸ್, ಹಾಗೂ ಕೂಡ ಹೇಳ್ಬಹುದು. ಅಂದರೆ ಸ್ಟ್ರಾಂಗ್ ಆಗಿ ಅಂತದಕ್ಕಿಂತಾಗಿ ಅಲ್ಲಿ ಏನು ಸ್ಥಿತಿ ಇದೆ ಅದನ್ನು ಮಾತ್ರ ಹೇಳಬೇಕಾಗತ್ತೆ. ಅದನ್ನು ಮಾತ್ರ ಹೇಳಿರುವಂಥದ್ದು ದರ್ಶನ್ ಅವರ ಅಪೀಲ್ ಅರ್ಜಿಯಲ್ಲಿ. ಅವರು ಯಾವ್ಯಾವ ಕಾರಣಗಳನ್ನು ಕೊಟ್ಟಿದ್ರು, ಬಹುತೇಕವಾಗಿ ಜೈಲಿನಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ, ಭದ್ರತೆ ಇಲ್ಲ, ಅಲ್ಲಿ ನಮಗೆ ನಮ್ಮ ಕುಟುಂಬದವ್ರು ಭೇಟಿ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಮ್ಮ ವಕೀಲರನ್ನು ಭೇಟಿ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಯಾವುದೇ ರೀತಿಯ ಅಂದರೆ ಬೇರೆಯವರು ನಮಗೆ ಅಂದರೆ ಬೇರೆಯ ಕೈದಿಗಳು ನಮ್ಮನ್ನು ಅವರಿಂದ ನಮಗೆ ಭಯ ಇದೆ ಅನ್ನುವಂಥ ರೀತಿಯಲ್ಲಿ ಜೈಲಿನ ಮೇಲೆ ಒಂದು ಕಾರಣವನ್ನು ಹೇಳಿ ಹಾಕ್ತಾರೆ. ಅದರ ಇಲ್ಲಿ ಕೋರ್ಟ್ನಲ್ಲಿ ಡಿಲೇ ಆಗ್ತಾ ಇದೆ. 10 ಸಾಕ್ಷ್ಯಗಳನ್ನು ಈ 7 ತಿಂಗಳಲ್ಲಿ 10 ಸಾಕ್ಷ್ಯಗಳನ್ನು ಮಾತ್ರ ವಿಚಾರಣೆ ಮಾಡಿರುವಂಥದ್ದು. ಇನ್ನೂ 273 ಸಾಕ್ಷಿಗಳಿದ್ದಾವೆ. ಈ ಸಾಕ್ಷಿಗಳ ವಿಚಾರಣೆ ಮಾಡುವಂಥ ವೇಳೆಯಲ್ಲಿ ಇಷ್ಟು ಡಿಲೇ ಆದರೆ ವರ್ಷಾನುಗಟ್ಟಲೆ ಆಗುತ್ತೆ. ಇದು ಕಾನೂನಿನಲ್ಲಿ ಈ ರೀತಿಯಾಗಿ ಅಂದರೆ ಒಂದು ಸರಿ ಚಾರ್ಜಸ್ಸು ಫ್ರೇಮ್ ಆದಮೇಲೆ, ಅಂದರೆ ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಬೇಲ್ ಕೊಡಬೇಕಾಗುತ್ತೆ. ಈಗ ಬೇಲನ್ನು ಕಳೆದ ವರ್ಷ ರಿಜೆಕ್ಟ್ ಮಾಡಿದ್ದರಿಂದಾಗಿ ಚಾರ್ಜಸ್ ಫ್ರೇಮ್ ಆಗಿದೆ. ಚಾರ್ಜಸ್ ಫ್ರೇಮ್ ಆಗಿ ವಿಚಾರಣೆ ಶುರುವಾಗಿದೆ. ವಿಚಾರಣೆ ಅತಿ ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ 7 ತಿಂಗಳಿನಲ್ಲಿ 10 ಸಾಕ್ಷಿಗಳನ್ನು ಅಷ್ಟೇ ವಿಚಾರಣೆ ಮಾಡಿರೋದ್ರು. ಹಾಗಾಗಿ ಈ ರೀತಿ ಡಿಲೇ ಆಗ್ತಾ ಹೋಗ್ತಾ ಇದ್ದರೆ ಎಷ್ಟು ವರ್ಷಗಳು ಹಿಡಿತದೆ. ಈ ಕಾರಣಗಳನ್ನೆಲ್ಲ ಇಟ್ಕೊಂಡು ನಮಗೆ ಬೇಲನ್ನು ಕೊಡಿ ಅನ್ನುವಂಥ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇನ್ನೂ ಹಲವು ಕಾರಣಗಳನ್ನು, ಅವರ ವೃತ್ತಿ ಜೀವನ, ಸಿನಿಮಾ ಬದುಕು ಹೇಗೆ ಅವ್ರಿಗೆ ಕೆರಿಯರ್ ಹಾಳಾಗುತ್ತೆ, ಅವ್ರನ್ನ ನಂಬಿರುವಂಥ ನಿರ್ಮಾಪಕರಿಗೆ ಹೇಗೆ ಲಾಸ್ ಆಗುತ್ತೆ, ಈ ಎಲ್ಲ ಅಂಶಗಳನ್ನು ಕೂಡ ಹಾಕಿದ್ರು. ಅದು ಎಲ್ಲದಕ್ಕೂ ಕೂಡ ಕೋರ್ಟ್ನಿಂದ ಟ್ರಯಲ್ ಕೋರ್ಟ್ನಿಂದ ವರದಿಯನ್ನು ಕೇಳಿದಂಥದ್ದು. ಟ್ರಯಲ್ ಕೋರ್ಟ್ನಿಂದ ಕೊಟ್ಟಂಥ ವರದಿಯನ್ನು ಕೂಡ ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಪರಿಶೀಲನೆಯನ್ನು ಮಾಡಿದರು. ಅನಂತರ ಜೈಲಿನಲ್ಲಿ ಕೊಟ್ಟಿರುವಂಥ ಜೈಲು ಅಧಿಕಾರಿಗಳು ಕೊಟ್ಟಿರುವಂಥ ವರದಿಯನ್ನು ಕೂಡ ಪರಿಶೀಲನೆ ಮಾಡಿದರು. ಈ ಹಿಂದೆ ದರ್ಶನ್ ಪರವಾಗಿ ವಾದ ಮಾಡಿದಂತಹ ಮುಕುಲ್ ರೋಹಟಗಿ ಅವರ ವಾದವನ್ನು ಕೂಡ ತಾಳೆ ಹಾಕಿ ಆ ನಂತರದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಸಬ್ಮಿಟ್ ಮಾಡಿದಂಥ ವಾದ ಏನಿದೆ, ಯಾಕೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥದ್ದು, ಈ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಸದ್ಯಕ್ಕೆ ಇಲ್ಲಿ ಜಾಮೀನು ಕೊಡುವಂಥ ಅವಶ್ಯಕತೆ ಬರ್ತಾ ಇಲ್ಲ, ಎಲ್ಲವೂ ಕೂಡ ಇದೆಯಲ್ಲ, ಜೈಲಿನಲ್ಲಿ ಎಲ್ಲ ಕೈದಿಗಳಿಗೆ ಕೊಡ್ತಿರ್ತಕ್ಕಂಥ ಜೈನ್ ಮೇಲಿನ ಪ್ರಕಾರ ಕೊಡ್ತಿರ್ತಕ್ಕಂಥ ಒಂದು ಸೌಲಭ್ಯಗಳೇನಿದ್ದಾವೆ ಎಲ್ಲವೂ ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ರೆಕಾರ್ಡ್ ಸಮೇತವಾಗಿದೆ. ನಾನು ಅದನ್ನು ರೆಫರ್ ಮಾಡಿದ್ದೀನಿ. ಅದರ ಜೊತೆಗೆ ಟ್ರಯಲ್ ಕೋರ್ಟ್ಗೆ ನಾವು ಸೂಚನೆ ಕೊಡಬಹುದು, ಆದಷ್ಟು ಬೇಗ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ, ಡೇ ಟು ಡೇ ಮಾಡಿ ಅನ್ನುವಂಥದ್ದನ್ನು ವಿಚಾರಣೆಗೆ ಆದೇಶ ಕೊಡಬಹುದು. ಸೊ ನೋಡೋಣ, ಇನ್ನು 1 ವರ್ಷದ
ನೀವು ಇದನ್ನು ಮುಗಿಸಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಆ ನ್ಯಾಯಮೂರ್ತಿಗಳಿಗೆ ಈ ಒಂದು ಇವ್ರು ಕೊಟ್ಟಿರುವಂಥ ಕಾರಣಗಳೇನಿದ್ದಾವೆ ಆ ಕಾರಣಗಳು ಜಾಮೀನಿಗೆ ಸೂಕ್ತ ಅಲ್ಲ ಅಂತ ಅನಿಸಿರೋದ್ರಿಂದಾಗಿ ಜಾಮೀನು ಅರ್ಜಿಯನ್ನು ವಜಾ ಮಾಡಿರುವಂಥದ್ದು. ಅದರ ಜೊತೆಗೇನೆ ಈಗ ಯಾಕೆ ಡಿಲೇ ಆಯಿತು ಅನ್ನುವಂಥದ್ದನ್ನು ಕೂಡ ಪ್ರಾಸಿಕ್ಯೂಷನ್ ಪರವಾಗಿ ಇರುವಂಥ ವಕೀಲರು ಹೇಳಿದರು, ನಾವು ರೆಗ್ಯುಲರ್ ಕೋರ್ಟ್ ಅಲ್ದಿರ ಇನ್ಚಾರ್ಜ್ ಕೋರ್ಟ್ನಲ್ಲಿ 57ನೇ CCH ನ್ಯಾಯಾಲಯ ಮಾಡ್ತಾ ಇರೋದು, ರೆಗ್ಯುಲರ್ ಕೋರ್ಟು 56ನೇ CCH ನ್ಯಾಯಾಲಯ ಏನಿತ್ತು ಅದು ಅಲ್ಲಿ ನ್ಯಾಯಮೂರ್ತಿಗಳು ಇನ್ನೂ ಕೂಡ ನೇಮಕ ಆಗಿಲ್ಲ, ಆ ಕಾರಣಕ್ಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಅಲ್ಲಿ ನ್ಯಾಯಮೂರ್ತಿಗಳನ್ನ ನೇಮಿಸ್ಕೊಳ್ಳುವಂಥದ್ರ ಬಗ್ಗೆ ಕೂಡ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಈ 1 ವರ್ಷದಲ್ಲಿ ಡೇ ಟು ಡೇನಲ್ಲಿ ನೀವು ಂಥದ್ದು ಆಗೊಂದು ವೇಳೆ 1 ವರ್ಷದ ಒಳಗಡೆ ಪ್ರಮುಖವಾದಂಥ 60 ಸಾಕ್ಷ್ಯಗಳನ್ನು ವಿಚಾರಣೆ ಮಾಡಿ ಅವರಿಂದ ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಆನಂತರ ಪರಿಶೀಲಿಸೋಣ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಹುಶಃ ಈಗ ರೆಗ್ಯುಲರ್ ಕೋರ್ಟ್ಗೆ ನ್ಯಾಯಾಧೀಶರು ನೇಮಕ ಆಗ್ತಾರೆ, ಅಲ್ಲಿ ಡೇ ಟು ಡೇ ಬೇಸಿಸ್ನಲ್ಲಿ ಸಾಕ್ಷಿಗಳ ವಿಚಾರಣೆ ಆಗುತ್ತೆ. ಸಾಕ್ಷಿಗಳ ವಿಚಾರಣೆ ಆಗುವಂಥ ವೇಳೆಯಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಡಿಲೇ ಆದರೆ ಅದನ್ನು ಕೌಂಟ್ ಮಾಡ್ತಾರೆ. ಏನು ಆರೋಪಿ ಪರವಾಗಿರುವಂಥ ವಕೀಲರು ಡಿಫೆನ್ಸ್ ಕಡೆಯಿಂದ ಆ ವರದಿಯನ್ನು ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟು ಮುಂದಿನ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈಗ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿರುವಂಥ, ಎಲ್ಲರ ವಾದವನ್ನು ಕೂಡ ಆಲಿಸಿರುವಂಥ, ಪ್ರತಿಯೊಂದು ದಾಖಲೆಗಳನ್ನು ಕೂಡ ನೋಡಿರುವಂಥ ನ್ಯಾಯಪೀಠ, ದ್ವಿಸದಸ್ಯ ನ್ಯಾಯಪೀಠ ಹೇಳಿರುವಂಥದ್ದು 1 ವರ್ಷದ ತನಕ ಈ ಒಂದು ಕೇಸನ್ನು ಮಾಡಿ ಆನಂತರ ನೋಡೋಣ ಅಂಥೇಳಿ. ಹಾಗಾಗಿ ಈ ಎಲ್ಲ ಕಾರಣಗಳನ್ನು ಕೂಡ ಪರಿಶೀಲನೆ ಮಾಡಿ ಆ ಪರಿಶೀಲನೆಯಲ್ಲಿ ಬಂದಂಥ ಒಂದು ಔಟ್ಕಮ್ ಏನು ಅಂತಂದರೆ 1 ವರ್ಷದ ಒಳಗಡೆ ನೀವು ಮುಗಿಸಿ, ಇಲ್ಲ ಅಂದರೆ ಆಮೇಲೆ ನೋಡೋಣ. ಅಂದರೆ ದರ್ಶನ್ಗೆ ಇನ್ನೊಂದು ವರ್ಷ ಜೈಲು ವಾಸನೆ ಗಟ್ಟಿ ಆಗುತ್ತೆ, ಜೈಲಿನಲ್ಲೇ ಇರಬೇಕಾಗತ್ತೆ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕಾಗಿತ್ತು ಅದೆಲ್ಲವನ್ನೂ ಕೂಡ ಕೊಡಿ ಅನ್ನುವಂಥ ಒಂದು ತಾಕೀತನ್ನು ಕೂಡ ಮಾಡಿರುವಂಥದ್ದು ಶರತ್. ಮತ್ತೊಂದು ಕಡೆ ಶಿವು, ಈ ಹಿಂದೆ ಕೇಳಿದ್ದೆ ನಿಮಗೆ ನೆನ್ನೆ, ಅಂದರೆ ದರ್ಶನ್ನ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೋರ್ಟ್ ಜಡ್ಜ್ಮೆಂಟ್ ಇದೆಯಲ್ಲ ಅದು ಇನ್ನಿತರರಿಗೆ ಏನು ಜೈಲಲ್ಲಿದ್ದಾರಲ್ಲ ಆರೋಪಿಗಳು ಅವ್ರಿಗೂ ಕೂಡ ಬೇಲ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಇಫ್ ಇನ್ ಕೇಸ್ ದರ್ಶನಕ್ಕೆ ಸಿಕ್ಕರೆ ಅಂತ. ಈಗ ದರ್ಶನಕ್ಕೆ ಸಿಕ್ಕಿಲ್ಲ, ರಿಜೆಕ್ಟ್ ಆಗಿದೆ, 1 ವರ್ಷ ಕೊಡಲ್ಲ ಅಂತ ಹೇಳಿದ್ದಾರೆ, 1 ವರ್ಷ ಆದಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಹಾಗಾದರೆ ಇದೇ ರೀಸನ್ನು ಅಥವಾ ಇದೇ ಒಂದು ಆದೇಶ ಇನ್ನಿತರರು ಯಾರಾದರೂ ಬೇಲ್ಗೆ ಅಪ್ಲೈ ಮಾಡಿದ್ರೆ ಅವ್ರಿಗೂ ಇದೇ ರೀತಿ ಅನ್ವಯ ಆಗುತ್ತಾ, ಹೇಗೆ, ಯಾವ ರೀತಿ ಇರುತ್ತೆ? ಕಾನೂನಿನಲ್ಲಿ ಈ ಒಂದು ಸಾಮಾನ್ಯವಾಗಿ A1 ಆರೋಪಿಗೆ ಏನಾದರೂ ಬೇಲ್ ಸಿಕ್ಕರೆ ಅದು ಎಲ್ಲ ಆರೋಪಿಗಳಿಗೂ ಕೂಡ ಆ ಒಂದು ಬೇಸಿಸ್ ಮೇಲೇ ಬೇಲ್ ತೆಗೆದುಕೊಳ್ಳುವಂಥ ಒಂದು ವಾಡಿಕೆ, ಬೇಲ್ ಕೊಡುವಂಥ ವಾಡಿಕೆ ಕೂಡ ನ್ಯಾಯಾಲಯಗಳಲ್ಲಿ ಇದೆ. ಇಲ್ಲಿ ಪವಿತ್ರ ಗೌಡ ಬೇಲ್ ಅರ್ಜಿ ಹಾಕ್ಕೊಂಡಿಲ್ಲ. ಪ್ರಮುಖವಾಗಿ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿರುವಂಥ, ಪ್ರಭಾವ ಬೀರಬಹುದಾದಂಥ ಆರೋಪಿಯಾಗಿರುವಂಥ A2 ದರ್ಶನ್ನು ಸೆಲೆಬ್ರಿಟಿ ಆಗಿರೋದ್ರಿಂದ, ಕೇಸಿನ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರೋದ್ರಿಂದ, ಸಾಕ್ಷಿಗಳನ್ನು ಪ್ರಭಾವಿಸುವಂಥ ಅಥವಾ ಅವರನ್ನು ಬೆದರಿಕೆ ಹಾಕುವಂಥ ಸಾಧ್ಯತೆಗಳು ಇರುವುದರಿಂದಾಗಿ ಬೇಲನ್ನು ಕೊಡಬಾರ್ದು ಅಂತ ಪ್ರಾಸಿಕ್ಯೂಷನ್ ಪರವಾಗಿ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಅವರಿಗೆ ಬೇಲ್ ಯಾಕೆ ಕೊಡಬಾರ್ದು ಅಂದರೆ ಈ ರೀತಿಯಾಗಿ ಸಾಕ್ಷ್ಯಗಳ ಮೇಲೆ ಒಂದು ಪ್ರಭಾವ ಬೀರುವಂಥ ಸಾಧ್ಯತೆ ಇರೋದ್ರಿಂದಾಗಿ ಕೊಡಬಾರ್ದು ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಕೇಳುವಂಥ ಒಂದು ಮಾಡುವಂಥ ವಾದ. ಸೊ ಇನ್ನು ಇವ್ರಿಗೇನಾದರೂ ಬೇಲ್ ಸಿಕ್ಕಿದ್ದಿದ್ರೆ ಇತರೆ ಆರೋಪಿಗಳಿಗೆ ಸುಲಭ ಆಗ್ತಾ ಇತ್ತು. ಆದರೆ ಈಗ ಇತರೆ ಆರೋಪಿಗಳೇನಿದ್ದಾರೆ A3, A4, A5, A6, A7 ತನಕ ಏನಿದ್ದಾರೆ ಅವರೆಲ್ರಿಗೂ ಕೂಡ ಅವರು ಈ ಕೇಸ್ನಲ್ಲಿ ಯಾವ ಒಂದು ಪಾತ್ರವನ್ನು ವಹಿಸಿದ್ದಾರೆ, ಇವ್ರನ್ನ ಜಾಮೀನಿನ ಮೇಲೆ ಹೊರಗಡೆ ಬಿಟ್ಟರೆ ಏನೆಲ್ಲ ಒಂದು ಪಾತ್ರವನ್ನು ವಹಿಸ್ಬೋದು, ಸಾಕ್ಷ್ಯಗಳನ್ನು ನಾಶ ಮಾಡುವಂಥದ್ದಕ್ಕೆ, ಪ್ರಭಾವ ಬೀರುವಂಥದ್ದಕ್ಕೆ ಏನೆಲ್ಲ ಮಾಡಬಹುದು ಅನ್ನುವಂಥ ಸಾಧ್ಯತೆಗಳನ್ನು ಇಟ್ಕೊಂಡು ಈ ಒಂದು ಕೇಸ್ನಲ್ಲಿ ಅವರೇನಾದರೂ ಜಾಮೀನಿಗೆ ಹಾಕ್ಕೊಂಡ್ರೆ ರಿಜೆಕ್ಷನ್ಗೆ ಅವರಿಗೆ ಜಾಮೀನು ಕೊಡಬಾರ್ದು ಅನ್ನುವಂಥದ್ದಕ್ಕೆ ಪ್ರಾಸಿಕ್ಯೂಷನ್ನು ಅಪೀಲ್ ಮಾಡುತ್ತೆ, ವಾದ ಮಂಡನೆಯನ್ನು ಕೂಡ ಮಾಡುತ್ತೆ. ಇಲ್ಲಿ ಪ್ರಮುಖವಾಗಿ 7 ಜನ ಏನಿದ್ರು ಆ 7 ಜನರು ಕೂಡ ಪ್ರಮುಖವಾಗಿರ್ತಕ್ಕಂಥವ್ರು ಯಾವುದೇ ಅರ್ಜಿಯನ್ನು ಹಾಕ್ಕೊಂಡಿಲ್ಲ. ದರ್ಶನ್ ಬೇಲ್ನ ಸುಪ್ರೀಂ ಕೋರ್ಟ್ಗೆ ಮೂವ್ ಮಾಡಿದ್ಮೇಲೆ ಅಲ್ಲಿ ಏನಾಗುತ್ತೆ ನೋಡಿಕೊಂಡು ಅನಂತರ ಮಾಡೋಣ ಅನ್ನುವಂಥದ್ದಿದ್ರು. ಈಗ ದರ್ಶನ್ ಕೇಸಲ್ಲಿ ದರ್ಶನ್ ಬೇಲ್ ರಿಜೆಕ್ಟ್ ಆಗ್ತಾ ಇದ್ದಂತೆ ಉಳಿದಂತೆ ಇರುವಂಥ ಆರೋಪಿಗಳಿಗೂ ಕೂಡ ಇನ್ಯಾವ ಕಾರಣವನ್ನು ಕೊಟ್ಟು ನಾವು ಬೇಲನ್ನು ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಹಾಕೋಬಹುದು ಅನ್ನುವಂಥದ್ದನ್ನು ಅವರ ವಕೀಲರುಗಳು ಚಿಂತನೆ ಮಾಡ್ತಾ ಇರ್ತಾರೆ. ಸೊ ಇವರಿಗೆ ಏನೆಲ್ಲ ಅಂಶಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟು ರಿಜೆಕ್ಟ್ ಮಾಡಿದೆಯೋ ಅದನ್ನು ಹೊರತುಪಡಿಸಿ ಅವರವರ ಪಾತ್ರಕ್ಕೆ ತಕ್ಕಂತೆ, ಅವರ ಮೇಲಿರುವಂಥ ಆರೋಪಗಳಿಗೆ ತಕ್ಕಂತೆ ಜಾಮೀನನ್ನು ಹಾಕೊಳ್ಳುವಂಥ ಸಾಧ್ಯತೆಗಳೂ ಕೂಡ ಇದೆ. ಅದು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗುವಂಥ ಸಾಧ್ಯತೆಗಳಿದೆ. ಅದರ ಸದ್ಯಕ್ಕೀಗ ನಟ ದರ್ಶನ್ಗೆ ಇನ್ನೊಂದು ವರ್ಷ ಬೇಲ್ ಇರೋದಿಲ್ಲ. ಇಲ್ಲಿ ಪವಿತ್ರ ಗೌಡ ಕೂಡ ಅವರ ಬೇರೆ ಒಂದು ಬೇಸಿಸ್ ಮೇಲೆ
ಅವರು ಮಹಿಳೆಯಾಗಿರೋದ್ರಿಂದ ಈಗ ಕಾನೂನಿನಲ್ಲಿ ಮಹಿಳೆಗೆ ಒಂದು ಚಾರ್ಜಸ್ ಆದಮೇಲೆ ಏನು ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಅವರನ್ನು ಅನ್ನೆಸೆಸರಿ ಜೈಲಿನಲ್ಲಿ ಇಡೋಂಗಿಲ್ಲ ಅನ್ನುವಂಥದ್ದಿದೆ. ಸಾಕಷ್ಟು ಪ್ರಕರಣಗಳಲ್ಲೂ ಕೂಡ ಬೇಲ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನೇ ಇಟ್ಕೊಂಡು ಬಾಲನ್ನು ಪವಿತ್ರ ಗೌಡ ಪರವಾಗಿ ಬಾಲನ್ನು ಅವರು ಹೈಕೋರ್ಟ್ಗೂ ಕೂಡ ಮೂವ್ ಮಾಡಿದ್ರು. ಹಲವಾರು ಬಾರಿ ಅವರಿಗೆ ಅವ್ರಿಗೆ ಒಂದು ಬೇಲನ್ನು ಕೊಡಬೇಕು, ಅವ್ರ ಮಗಳಿಗೆ ಎಕ್ಸಾಮ್ ಇದೆ ಆ ಕಾರಣಕ್ಕೆ ಬೇಲನ್ನು ಕೊಡಬೇಕು, ಈ ರೀತಿಯಾಗಿ ಮೂವ್ ಮಾಡಿದ್ರು. ಮತ್ತು ಅದನ್ನು ವಾಪಸ್ಸು ಕೂಡ ತೆಗೆದುಕೊಂಡ್ರು. ಈಗ ದರ್ಶನ್ ಬೇಲ್ ರಿಜೆಕ್ಟ್ ಆಗಿರೋದ್ರಿಂದ ಅವರು ತಮ್ಮ ಒಂದು ಕಾರಣಗಳನ್ನು ಹುಡುಕೊಂಡು ಅವರವರ ಲಾಯರ್ಗಳ ಮೂಲಕ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಶರತ್. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗಾಗಿ.